ಸ್ಟಾಫ್ ಇಬ್ರು ಸತ್ತೋದ್ರು. ಯಾರ ಮೇಲಾದ್ರೂ ಡೌಟ್ ಇದೆಯಾ? ವಿಷಯ ಗೊತ್ತಾಗಿ ತುಂಬಾ ಬೇಜಾರಾಯ್ತು. ಮಿಸ್ಟರ್ ಅಯ್ಯರ್, ನೀವು ಪದೇ ಪದೇ ಈ ತರ ಬಂದು ತೊಂದರೆ ಕೊಡೋದ್ರಿಂದ ಆ ವಿಷಯದಲ್ಲಿ ನಮ್ಗೆ ತುಂಬಾ ಬೇಜಾರಾಗಿದೆ. ಒಂದ್ ಕೆಲಸ ಮಾಡಿ, ನಾನು ನನ್ನ ಸ್ಟಾಫ್ ನಂಗೆ ಸಂಬಂಧಪಟ್ಟ ಜನಗಳೆಲ್ಲ ಒಂದ್ 5 ದಿನ ಲೀವ್ ಹಾಕ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಡ್ತೀವಿ. ನಿಮ್ಗೆ ಹೇಗ್ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಳ್ಳಿ, ಬಟ್ ಒಂದು ಡಿಸಿಷನ್ ಕೊಡಿ. ಓಕೆ, ನಾನು ಅದ್ರ ಬಗ್ಗೆ ಹೇಳೋಣ ಅಂತಾನೆ ಬಂದೆ. ನಾಳೆಯಿಂದ ನಿಮ್ಗೆ ಯಾವ ತೊಂದರೆನೂ ಕೊಡಲ್ಲ. ಕೊನೆಯದಾಗಿ ನಿಮ್ಮ ಹತ್ರ ಒಂದು ಪ್ರಶ್ನೆ, ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ನೀವು ಅಣ್ಣನ ತಮ್ಮನ? ಮಿಸ್ಟರ್ ಅಯ್ಯರ್, ನೀವು ಹ್ಯಾಕ್ ಕೇಳಿದ್ರು ಅಷ್ಟೇನೆ. ನಾನು ಅಣ್ಣ ಅಣ್ಣ ಅಣ್ಣ. ಓಕೆ, ಸಿ ಯು. ವಾಟ್ ಇಸ್ ದಿಸ್ ಮಿಸ್ಟರ್ ಅಯ್ಯರ್? ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ? ನಾಳೆಯಿಂದ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಕಳ್ಳು ನೀಡಿ ಒಂಥರ ಬಂದಿದ್ದೀರಲ್ಲ. ವಾಟ್ ಇಸ್ ದಿಸ್? ಈಗಲೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ನಾವು ಯಾರು ಖಂಡಿತ ಬರಲ್ಲ. DSP, R1 Inspector, Crime Branch, Special Investigation Officers. Gentlemen, you can proceed. ನೀವು ರಾಮ? ರಾಜ? ರಾಮ್ ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ರಾಮ್ ನೀವೇನಾ? ಹೌದು. ನೀವೇ ತಾನೇ ರಾಜೇಶ್ವರಿ ಕೃಷ್ಣರವರ ಮಗ ರಾಮ್? ಎಸ್. ಟ್ವಿನ್ಸ್ ನಲ್ಲಿ ನೀವು ಅಣ್ಣನ ತಮ್ಮನ? ಅಣ್ಣ. ಒಬ್ಬ CBI ಆಫೀಸರ್ ಆಗಿ ಕೇಳ್ತಾ ಇದ್ದೀನಿ, ನೀವು ಅಣ್ಣನ ತಮ್ಮನ? ನಾನು ಅಣ್ಣ ಅಣ್ಣ ಅಣ್ಣ. ನೀವೆಲ್ಲರೂ ಏನು ಹೇಳ್ತೀರಾ? ಮಿಸ್ಟರ್ ರಾಮ್, ಯು ಆರ್ ಅಂಡರ್ ಅರೆಸ್ಟ್. ಬುದ್ಧಿ ಇದೆಯಾ? ನಾನೇ ರಾಮ್, ನಾನೇ ಅಣ್ಣ ಅಂತ ಎಸ್ಸಲ್ಲಿ ಹೇಳ್ತಾ ಇದ್ದೀನಿ. ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ರಾಮ್ ತಾನೇ? ಎಸ್, ನಾನೇ ರಾಮ್. ರಾಮ್ ಆಗಿದ್ದರಿಂದಾನೇ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು ಅಂತ ಈ 6 ಜನರನ್ನ ಕೊಲೆ ಮಾಡಿದ್ದೀರ. ಆ ಅಪರಾಧಕ್ಕೋಸ್ಕರ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ 6 ಜನರಿಂದ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು. ತಕ್ಷಣ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ನಾವು ನಿಮ್ಮನ್ನ ಫಾಲೋ ಮಾಡಿದ್ವಿ. ಆದ್ರೆ ಈ 6 ಜನ ಒಬ್ಬೊಬ್ಬರಾಗೆ ಸಾಯ್ತಾ ಬಂದ್ರು. ಕೇಸ್ ದಿಕ್ಕೇ ಚೇಂಜ್ ಆಯ್ತು. ಈ 6 ಜನರನ್ನ ನೀವೇ ಕೊಲೆ ಮಾಡಿದಿರ. ಬಿಸ್ನೆಸ್ ಅಲ್ಲಿ ಯಾರು ಬುದ್ಧಿವಂತಿಕೆಯಿಂದ ಮುಂದೆ ಬರಲ್ಲ. ಎದುರಾಳಿನ ಮುಗಿಸಿ ಅವನ ಹೆಣದ ಮೇಲೆ ನಡ್ಕೊಂಡ್ ಬರ್ತಾನೆ. ಬಿಸ್ನೆಸ್ ಅಲ್ಲಿ ನಾನು ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು. ಅದಕ್ಕೇನೇ ಅಡ್ಡ ಬಂದ್ರು ನಾನ್ ಸಹಿಸಲ್ಲ. ನೀವು ಕೊನೆಯದಾಗಿ ಮರ್ಡರ್ ಮಾಡಿದ ಈ ವ್ಯಕ್ತಿ ಕೊಟ್ಟ ಸ್ಟೇಟ್ಮೆಂಟ್ ಇಂದಾನೇ ನಮ್ಗೆ ವಿಷಯ ಗೊತ್ತಾಗಿತ್ತು. ಅವ್ರ ಸ್ಟೇಟ್ಮೆಂಟ್ ನಲ್ಲಿ ನೀವು ಅವ್ರನ್ನ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ರಿಂದ ಅವನಿಂದ ತೊಂದರೆಗೊಳಗಾದ ವ್ಯಕ್ತಿಯಿಂದಾನೆ ಅವ್ನ್ ಫಿನಿಶ್ ಮಾಡಿಸ್ತೀವಿ, ಇಷ್ಟೊತ್ತಿಗೆ ಅವ್ನು ಸತ್ತಿರ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ಪ್ರಾಣ ಬಿಟ್ರು. ಸರ್, ಅವನು ಬಿಸ್ನೆಸ್ ಮೆನ್ಗಳನ್ನೆಲ್ಲ ಕೊಂದು ಅವ್ರ ಹೆಣದ ಮೇಲೆ ನಡ್ಕೊಂಡು ಹೋಗಿ ನಂಬರ್ 1 ಆಗಿರೋದು. ನನ್ನನ್ನು ಕೊಲ್ಲಬೇಕು ಅಂತ ಮಾಡಿದ್ದ. ಆದರೆ ನಾನೇ ಅವನ ಕೈಯಿಂದಲೇ ಅವನ ಕಣ್ಣು ಚುಚ್ಚೋ ಹಾಗೆ ಮಾಡಿದ್ದೀನಿ. ನಮ್ಮ ಪ್ಲಾನ್ ಪ್ರಕಾರ ಇಷ್ಟೊತ್ತಿಗಾಗಲೇ ಅವನು ಸತ್ತು ಹೋಗಿರ್ಬೋದು. ಏನ್ ಹೇಳ್ತಾ ಇದ್ರ? ಸ್ವಲ್ಪ ಅರ್ಥ ಆಗೋತರ ಹೇಳಿ. ಯಾರನ್ನ ಎಲ್ಲಿ ಕಳಿಸಿದ್ರ? ಹಲೋ, ಅದಕ್ಕೂ ಮುಂಚೆ ನಿಮ್ ತಮ್ಮ ಜೈಲ್ಗೆ ಹೋಗೋದಕ್ಕೆ ಕಾರಣವಾಗಿದ್ದ ಆ ಇನ್ಸ್ಪೆಕ್ಟರ್ ಮಲ್ಲಯ್ಯನ ಮರ್ಡರ್ ಮಾಡಿದ್ದು ನೀವೇ. ಯಾಕೆಂದ್ರೆ ಅದೇ ಇನ್ಸ್ಪೆಕ್ಟರ್ ನಿಮ್ಮನ್ನ ಸೆಲ್ಲಲ್ಲಿ ಅಂಡರ್ವೇರ್ ನಲ್ಲಿ ಕೂರೋ ಹಾಗೆ ಮಾಡಿದ್ದ. ಈ ಎಲ್ಲಾ ವಿಷಯನೂ ತಿಳ್ಕೊಂಡಿದ್ದ ನಿಮ್ ತಮ್ಮ ಜೈಲಿಂದ ಬಂದು ನಿಮ್ಮನ್ನ ಮರ್ಡರ್ ಮಾಡಿ ನಿಮ್ ಜಾಗದಲ್ಲಿ ತಾನ್ ಕೂತ್ಕೋಬಹುದು ಅನ್ನೋ ಅನುಮಾನ ಇದ್ದಿದ್ರಿಂದಾನೆ ಇಷ್ಟ ದಿನ ನಾನು ನಿಮ್ಮನ್ನ ಎನ್ಕ್ವೈರಿ ಮಾಡಿದ್ದು. ಆದ್ರೆ ನಿಮ್ಮ ತಮ್ಮ ನಿರಪರಾಧಿ, ಒಳ್ಳೆಯವನು. ನೀನು ದೇವ್ರಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ನಲ್ಲಣ್ಣ. ಆದ್ರೆ ನೀನಿಂತ ದೊಡ್ಡ ಕೊಲೆಗಡಕ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಎಲ್ಲಾ ರೀತಿ ಎನ್ಕ್ವೈರಿ ಮಾಡಿದಾಗ್ಲೂ ನೀವೇ ರಾಮ್ ಅಂತ ಕನ್ಫರ್ಮ್ ಆಗೋಯ್ತು. ಸೊ ನೀವು ಮಾಡಿದ ಕೊಲೆಗಳಿಗೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಯ್ಯರ್. ಅರೆಸ್ಟ್ ಹಿಮ್. ಎಸ್ ಸರ್. ಬಿಸ್ನೆಸ್ನಲ್ಲಿ ನಂಬರ್ 1 ಆಗಬೇಕೆಂದು ಪೈಪೋಟಿಯಲ್ಲಿರುವ ಇತರೆ ಉದ್ಯಮಿಗಳನ್ನು ಕೊಲೆ ಮಾಡುವುದು ಹೊಸ ಸಂಪ್ರದಾಯವಾಗಿದೆ. ಅಂತಹವರನ್ನೆಲ್ಲ ಎಚ್ಚರಿಸುವ ರೀತಿಯಲ್ಲಿ ರಾಮ್ ಮಾಡಿರುವ ಎಲ್ಲಾ ಕೊಲೆಗಳು ಸಾಬೀತಾಗಿರುವುದರಿಂದ ಅಪರಾಧಿ ರಾಮ್ಗೆ 3 ಜೀವಾವಧಿ ಶಿಕ್ಷೆಯನ್ನು ನ್ಯಾಯಾಲಯವು ಆದೇಶಿಸುತ್ತದೆ. ನಾನು ಮಾನವೀಯತೆಯಿಂದ ಕೇಳಿದಾಗ್ಲಾದ್ರೂ ರಾಜ್ ಅಂತ ಹೇಳ್ಬೋದಾಗಿತ್ತಲ್ಲ. ಈಗ ಮಾನವೀಯತೆ ಬಗ್ಗೆ ಹೇಳ್ತಾ ಇದೆಯಲ್ಲ ಪಾಪಿ. ನಮ್ಮ ಅಣ್ಣ ದೊಡ್ಡ ಕೊಲೆಗಡಕ ಅಂತ ಅವತ್ತು ಹೇಳಕ್ ಏನಾಗಿತ್ತು ಹಿಂಗ್ ದಾಡಿ? ನಾನ್ ಸತ್ರು ಅವನ ಕಣ್ಣಲ್ಲಿ ನೀರು ಬರಲ್ಲ. ಆದ್ರೆ ಒಂದಿನ ನೀನು ಪಾಯಸ ತಿಂದಿಯಲ್ಲ,
ಆವಾಗ ನಿನ್ ಕಣ್ಣಲ್ಲಿ ನೀರು ಹಾಕ್ದೆ. ಆವಾಗಲೇ ನನಗೆ ಗೊತ್ತಾಯ್ತು ನೀನೇ ಅಂತ. ಈ ದೇಶದಲ್ಲಿ ಯಾರೇ ಸತ್ರು ಏನೇ ಆದ್ರೂ ನಮಗೆ ಮೆಸೇಜ್ ಕೊಡಕ್ಕೆ ಹೋಗಬಾರ್ದು. ಮದುವೆ ಆಗಿ 10 ವರ್ಷ ಆಯಿತು. ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ಇದೇ ನಮ್ಮ ಫಸ್ಟ್ ಹನಿಮೂನು. ಓ ಓ ಓ ಓ ಮಿಸಸ್ ಅಯ್ಯರ್, ಏನ್ ಹೇಳ್ತಾ ಇದೀಯಾ? ಇರೋ ವಿಷಯ ಹೇಳ್ತಾ ಇದ್ದೀನಿ. ತಗೊಳ್ಳಿ ಫ್ಲೈಟ್ ಟಿಕೆಟ್, ಬೇಗ ಬನ್ನಿ ಹೊರಡೋಣ. ಬಾ ಬೇಗ ಬಾ, ಟೈಮ್ ಆಯ್ತು. ಅದು ಅದು ರೀ, ಫ್ಲೈಟ್ ಮಿಸ್ ಆಗೋಗತ್ತೆ, ಬನ್ನಿ ಬನ್ರಿ. ನಮಸ್ಕಾರ ದೇವ್ರು, ನಮಸ್ಕಾರ. ಏನ್ ದೇವ್ರು, ನಮ್ಮ ಅಣ್ಣ ಮಾಡಿದ ಕೊಲೆಗೆ ನೀವು ನನ್ನೇ ಅರೆಸ್ಟ್ ಮಾಡ್ಬಿಡದ? ನಾನು ನಿಮ್ಗೆ ಎಷ್ಟು ಹೇಳಿದೆ ನಾನು ಕೊಲೆ ಮಾಡಿಲ್ಲ ಅಂತ. ನಾನು ರೌಡಿನೇ ನಿಜ, ಆದ್ರೆ ನಮ್ಮ ಅಪ್ರಾಣೆಗೂ ನಾನು ಕೊಲೆಗಾರ ಅಂತೂ ಅಲ್ಲ. ಅದಕ್ಕೆ ಜೈಲ್ನ ಬ್ರೇಕ್ ಮಾಡ್ಬಿಟ್ಟು ಹೋಗಿ ಕಾಶ್ಮೀರಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿಕ್ಕೇನೆ ಒಳ್ಳೆ ಆಪಲ್ ಇದ್ದಂಗಿಲ್ವಾ? ಜೈಲ್ ಬ್ರೇಕ್ ಮಾಡಿದ್ದೇನೋ ತಪ್ಪಯ್ಯ, ಆದ್ರೆ ನಿಮ್ ಮುಂದೆ ಸರೆಂಡರ್ ಆಗ್ತಾ ಇದ್ದೀನಿ. ನೀವೇನ್ ಶಿಕ್ಷೆ ಕೊಟ್ರು ನಮ್ಗೆ ಓಕೆ. ಆ ಶಿಕ್ಷೆನೆಲ್ಲ ಅನ್ಭವಿಸ್ಬಿಟ್ಟು ಹೊರ್ಗಡೆ ಬಂದ್ಬಿಟ್ಟು ಏ ಬುಲ್ಬುಲ್ ಕಮ್ಮೇರಿಯಾ ಈ ನನ್ ಬುಲ್ಬುಲ್ ರಾಣಿ ಜೊತೆ ಸೆಟ್ಲ್ ಆಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆನಾ?